ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವೀಕೆಂಡ್ ವ್ಲಾಗ್. ಈ ಗಲ್ಫಲ್ಲಿ ವೀಕೆಂಡ್ ಅಂದರೆ ಫ್ರೈಡೇ ಆಗಿ ಸ್ಯಾಟರ್ಡೇ ಇರುತ್ತೆ. ನಮ್ಮ ವೀಕೆಂಡ್ ಯಾವ ಥರ ಇತ್ತು ಅಂತ ಈ ವ್ಲಾಗಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೋಸ್ಟ್ ಕಾಮನ್ ಆಗಿ ಟ್ರೈ ಮಾಡುವಂಥ ಒಂದು ಹೋಮ್ ರೆಮಿಡಿ ಸ್ಕಿನ್ ಕೇರ್ ಅಂದರೆ ಅದು ಐಸ್ ಕ್ಯೂಬಿಂದ ರಬ್ ಮಾಡ್ಕೊಳ್ಳೋದು. ನೀವು ಡೈರೆಕ್ಟಾಗಿ ಐಸ್ ಕ್ಯೂಬಿಂದ ರಬ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆ ಒಳಗಡೆ ಹಾಕಿ ಈ ಥರ ರಬ್ ಮಾಡಿಕೊಂಡ್ರೂ ಆಗುತ್ತೆ. ನಾನಂತೂ ಆಲ್ಮೋಸ್ಟ್ 2 ಮಂತ್ಸಿಂದ ಈ ಥರ ಟ್ರೈ ಮಾಡ್ತಾ ಇದ್ದೀನಿ. ನನಗಂತೂ ಬೆಸ್ಟ್ ರಿಸಲ್ಟ್ ಬಂದಿದೆ. ಸ್ಕಿನ್ ತುಂಬ ಗ್ಲೋ ಆಗಿದೆ. ಹಾಗೆ ಮಗುವಾದಾಗಿಂದ ಫುಲ್ ಡಾರ್ಕ್ ಸರ್ಕಲ್ ಎಲ್ಲ ಬಂದಿತ್ತು, ಅದೆಲ್ಲ ಕಡಿಮೆ ಆಗಿದೆ. ಹಾಗೆ ಪಿಂಪಲ್ಸ್ ಮಾರ್ಕ್ ಇದ್ದರೆ ಅದು ಕಡಿಮೆ ಆಗುತ್ತೆ, ಪಿಂಪಲ್ಸ್ ಆಗೋದಿದ್ರೂ ಅದು ಕಡಿಮೆ ಮಾಡುತ್ತೆ. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ನನಗಂತೂ ಆಗಲಿಲ್ಲ. ಈಸಿಯಾಗಿ ಎಲ್ಲರ ಮನೇಲೂ ಐಸ್ ಕ್ಯೂಬ್ಸ್ ಅಂತೂ ಇದ್ದೇ ಇರುತ್ತೆ. ನಿಮಗೆ ಬೇಕಾದರೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಬೆಸ್ಟ್ ರಿಸಲ್ಟ್ ಬರ್ಬೋದು. ಇನ್ನು ಕೆಲವು ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದನ್ನು ಕೂಡ ವೀಡಿಯೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನನಗಂತೂ ಬೆಸ್ಟ್ ರಿಸಲ್ಟ್ ಬಂದಿದೆ, ಗ್ಲೋ ಆಗಿದೆ. ಹಾಗೆ ಸ್ಕಿನ್ ಫುಲ್ ಟೈಟ್ ಆಗಿರುತ್ತೆ. ಆಲ್ಮೋಸ್ಟ್ ನೈಟ್ ಇಲ್ಲ ಬೆಳಿಗ್ಗೆ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ದಿನಕ್ಕೆ ಒಂದು ಸಲ ಮಾಡ್ಕೊಳ್ಳಿ, ಇಲ್ಲ ವಾರಕ್ಕೆ ಒಂದು 5 ರಿಂದ 6 ದಿವಸ ಮಾಡ್ಕೊಳ್ಳಿ, ಆವಾಗಲೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸ್ಕಿನ್ ಕೇರ್ ಎಲ್ಲ ಆದಮೇಲೆ ಸ್ವಲ್ಪ ಹೂವಿನ ಗಿಡ ಹಾಕೋಣ ಅಂತ ನೋಡ್ತಾ ಇದ್ದೆ. ಒಂದು ಪಾಟಿಗೆ ಸ್ವಲ್ಪ ಕಪ್ಪು ಮಣ್ಣು ಹಾಕ್ತಾಯಿದ್ದೀನಿ. ಯೂಶ್ವಲಿ ಏನಾಗಿತ್ತು ಅಂದರೆ ಪೂಜೆಗೆ ತಂದು ಚೆಂಡು ಎಲ್ಲ ಇತ್ತು, ಅದನ್ನು ಬಿಸಿಲಿಗೆ ಒಣಗಿಸಿಟ್ಟಿದ್ದೆ. ಅದು ಬಿಸಿಲಿಗೆ ಗಾಳಿ ಬಂದು ಎಲ್ಲ ಹಾರೋಗಿ ಸ್ವಲ್ಪ ಮಿಕ್ಕಿತ್ತು. ಅದನ್ನಾದರೂ ಹಾಕೋಣ ಅಂತ ಟ್ರೈ ಮಾಡ್ತೇನೆ. ಯೂಶ್ವಲಿ ಈ ಥರ ಚೆಂಡು ಎಲ್ಲ ಕೆಂಪು ಮಣ್ಣಲ್ಲಿ ಆಗೋದು ಅನಿಸುತ್ತೆ. ಇದು ಕಪ್ಪು ಮಣ್ಣು. ಇಲ್ಲಿ ಮಣ್ಣಿಗೆ ಸಹ ದುಡ್ಡು ಕೊಡಬೇಕು, ಮಣ್ಣು ಸಹ ಫ್ರೀಯಾಗಿ ಸಿಗೋಲ್ಲ. ಇದು ಮರುಭೂಮಿ ಆದ್ದರಿಂದ ಮಣ್ಣು ಕೂಡ ಇರೋಲ್ಲ. ಇದೇ ಒಂದು 10 kg ಇತ್ತೋ ಇಲ್ವೋ, ಆ ಮಣ್ಣಿಗೆ ಒಂದು 600-700 ರೂಪಾಯಿ ಕೊಟ್ಟು ತಂದಿದ್ದು. ಅದನ್ನು ಪಾಟಿಗೆ ಸ್ವಲ್ಪ ಮಣ್ಣು ಹಾಕಿ ಬರುತ್ತಾ ಇಲ್ವಾ ಅಂತ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಒಂದು ಪಕ್ಷ ಬಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ. ಇದನ್ನು ಈ ಥರ ವಿಂಡೋ ಹತ್ತಿರ ಇಡ್ತಾಯಿದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಈ ವೆದರಿಗೂ ಈ ಮಣ್ಣಿಗೂ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡಬೇಕಷ್ಟೆ. ಆಮೇಲೆ ವೀಕೆಂಡ್ ಆದ್ದರಿಂದ ನಮ್ಮ ಮನೆಯವರು ಸೆಂಟ್ರಲ್ ಮಾರ್ಕೆಟಿಗೆ ಹೋಗಿದ್ದರು. ಬರುವಾಗ ಫಿಶ್ ಏನಾಗಿತ್ತು ಅಂದರೆ ಇಲ್ಲ ಅಂತೆ. ಈಗ ಸಿಕ್ಕಾಪಟ್ಟೆ ಸೆಕೆ ಆದ್ದರಿಂದ ಎಲ್ಲ ಫಿಶ್ಶು ಬರಲ್ಲ, ಈ ಸೆಕೆಗೆ ಫಿಶ್ಶು ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಜಾರಿ ಹಾಗೆ ಕಿಂಗ್ ಫಿಶನ್ನು ತಂದಿದ್ದರು. ಈ ಜಾರಿದು ಸುಕ್ಕ ಮಾಡೋಣ ಅಂತ ನೋಡ್ತಾ ಇದ್ದೆ. ಇದು ಏಡಿ ಅಲ್ಲ, ಅದಕ್ಕಿಂತ ಸ್ವಲ್ಪ ಚೇಂಜ್ ಇರುತ್ತೆ. ಟೇಸ್ಟ್ ವೈಸು ಅಷ್ಟೇ ಸ್ವಲ್ಪ ಚೇಂಜ್ ಇರುತ್ತೆ ಅನಿಸುತ್ತೆ. ಅದು ಕೆಲವು ಸಲ ಏನಾಗಿರುತ್ತೆ, ಜೀವಿರುವಂಥ ಜಾರಿ ಕೂಡ ಸಿಗ್ತದೆ. ಬಟ್ ಇವತ್ತೇನಾಗಿತ್ತು, ಸ್ವಲ್ಪ ಫ್ರೆಶ್ ಆಗಿಲ್ಲ, ಒಳಗಡೆ ಎಲ್ಲ ಒಂದು ಸ್ವಲ್ಪ ಕಪ್ಪಾಗಿತ್ತು. ಅದನ್ನು ಕ್ಲೀನ್ ಮಾಡಿ ಇವಾಗ ಅದನ್ನ ಕ್ವಿಕ್ಕಾಗಿ ಒಂದು ಸುಕ್ಕ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಏಡಿ ಆದರೆ ಸ್ವಲ್ಪ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ಇದು ಜಾರಿ ಸುಕ್ಕ ಮಾಡಿದರೆ ಟೇಸ್ಟ್ ಓಕೆ. ನಾನು ಸಾರು ಮಾಡ್ತಾಯಿಲ್ಲ, ಸುಕ್ಕ ಮಾಡಿ ತೋರಿಸ್ತಾ ಇದ್ದೀನಿ. ಕ್ವಿಕ್ಕಾಗಿ ಮಾಡುವಂಥ ಸುಕ್ಕ. ಟೇಸ್ಟ್ ವೈಸು ತುಂಬಾ ಚೆನ್ನಾಗಿತ್ತು, ನಮಗಂತೂ ತುಂಬಾ ಇಷ್ಟ ಆಯಿತು. ಯಾವ ಥರ ಮಾಡಿದೆ ಅಂತ ಹೇಳ್ತೀನಿ ಬನ್ನಿ. ಫಸ್ಟಿಗೆ ನಾನಿಲ್ಲಿ 1 ಟೊಮ್ಯಾಟೊನ ಕಟ್ ಮಾಡಿದ್ದೀನಿ. ಹಾಗೆ 2 ಆನಿಯನ್ನ ಈ ಥರ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸು ಎಲ್ಲ ಸಣ್ಣದಾಗಿ ಹೆಚ್ಕಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೇ ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೇ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಜಸ್ಟ್ 1 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಈ ಥರ ಅದು 1 ಸೆಕೆಂಡ್ ಫ್ರೈ ಆದಮೇಲೆ ಅದಕ್ಕೇ ಹೆಚ್ಚಿರುವಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಆನಿಯನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಹಾಕಿ ಕೆಂಪಗಾಗೋದೇನು ಬೇಡ, ಜಸ್ಟ್ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ನೀವು ಮಸಾಲ ರುಬ್ಬಿ ಮಾಡಿದರೂ ಚೆನ್ನಾಗಿ ಬರುತ್ತೆ. ಬಟ್ ನಾನು ಈ ಥರ ಕ್ವಿಕ್ಕಾಗಿ ಮಾಡ್ಕೊಳ್ತಾ ಇರೋದು. ಮಸಾಲ ರುಬ್ಬಿ ಇನ್ನೊಂದು ಸಲ ನಾನು ಟ್ರೈ ಮಾಡಿ ತೋರಿಸ್ತೀನಿ, ಅದು ಚೆನ್ನಾಗಿರುತ್ತೆ. ಬಟ್ ಇದು ಕ್ವಿಕ್ಕಾಗಿ ಮಾಡ್ಕೊಳ್ಳೋದಾದರೆ ಈ ಥರ ಮಾಡಿದರೂ ಚೆನ್ನಾಗಿರುತ್ತೆ. ಆನಿಯನ್ ಸ್ವಲ್ಪ ಬೆಂದಾದಮೇಲೆ ಅದಕ್ಕೇ ಟೊಮ್ಯಾಟೊ ಹಾಕಿ ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಏನಿದೆ ಅದು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. 1-2 ನಿಮಿಷ ಫ್ರೈ ಆದಮೇಲೆ ಆಮೇಲೆ ನಾನು ಕಾಯಿ ಏನಿದೆ 1 ಕಡಿ ಆಗುವಷ್ಟು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಜಸ್ಟ್ ಒಂದು 5 ನಿಮಿಷ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನ ಫುಲ್ ಸ್ವಲ್ಪ ಅರೋಮಾ ಹೊರಗಡೆ ಬರಬೇಕು, ಅಲ್ಲಿ ತನಕ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆವಾಗ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಚಿಕನ್ ಸುಕ್ಕ ಮಾಡುವಾಗಲೂ ಈ ಥರ ಹಾಕ್ತಾ ಇರ್ತೀನಿ. ಅದಕ್ಕೋಸ್ಕರ ಜಾರಿಯು ಕೂಡ ಈ ಥರ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಇದನ್ನ ನೀವು ರುಬ್ಬಿ ಕೂಡ ಹಾಕ್ಕೊಳ್ಬೋದು, ಬಟ್ ಇಲ್ಲಾಂದರೆ ಈ ಥರ ಡೈರೆಕ್ಟಾಗಿ ಹಾಕ್ಬೋದು. ಆಮೇಲೆ ಕ್ಲೀನ್ ಮಾಡಿದಂಥ ಜಾರಿ ಹಾಕಿ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ಒಂದೇ ಸಲ ಹಾಕ್ಕೋಬೇಡಿ. ಆಮೇಲೆ ನಾನು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ, ಏನಾದರೂ ಸ್ಮೆಲ್ ಇದ್ದರೆ ಹೊರಗಡೆ ಬರಬಾರ್ದು ಅಂತ. ಆಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು, ಈ ಜಾರಿ ಏನು ಟೈಮ್ ತೊಗೊಳ್ಳಲ್ಲ, ಒಂದು 5 ನಿಮಿಷದಲ್ಲೇ ಬೆಂದುಬಿಡತ್ತೆ. ಇವಾಗ ಚೆನ್ನಾಗಿ ಇವೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೊಳ್ಳಿ. ನೀರೇನು ಆ್ಯಡ್ ಮಾಡ್ಕೊಳ್ಳೋದು ಬೇಡ, ಅದೇ ನೀರನ್ನು ಬಿಟ್ಕೊಳ್ಳುತ್ತೆ ಸ್ವಲ್ಪ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಆಗಿದೆ ನೋಡಿ. ಇವಾಗ ಆಲ್ಮೋಸ್ಟ್ ಜಾರಿ 5 ನಿಮಿಷದಲ್ಲೇ ಬೆಂದುಬಿಡುತ್ತೆ.
ನಾವು ಚಿಕ್ಕಂದಿರುವಾಗ ಅಮ್ಮ ಎಲ್ಲ ಮಾಡ್ತಾಯಿದ್ರು ಈ ಥರ ಏಡಿ ಸುಕ್ಕ, ಏಡಿ ಸಾರು ಅದೆಲ್ಲ ಮಾಡ್ತಾ, ಅದು ಫ್ರೆಶ್ ಕಲ್ಲಡಿ ಎಲ್ಲ ಸಿಗ್ತಾಯಿತ್ತಲ್ಲ, ಮಳೆಗಾಲದಲ್ಲಿ ಕಲ್ಲಡಿ ಎಲ್ಲ ಸಿಕ್ಕಾಪಟ್ಟೆ ಇರ್ತಿತ್ತು ಊರ ಬದಿಯಲ್ಲೆಲ್ಲ, ಅದನ್ನೆಲ್ಲ ಮಾಡ್ತಾಯಿದ್ರು. ಆಮೇಲೆ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನ್ ಜೀರಾ, ಹಾಗೆ 1 ಸ್ಪೂನ್ ಗರಂ ಮಸಾಲ, ಹಾಗೆ ಸ್ವಲ್ಪ 1-2 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷ ಮೀಡಿಯಮ್ ಉರಿನಲ್ಲೇ ಬಿಟ್ಬಿಡಿ. ಅದು ಮಸಾಲನೆಲ್ಲ ಆ ಜಾರಿ ಏನಿದೆ ಅದು ಹೀರ್ಕೋಬೇಕು, ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಿ ಆ 5 ನಿಮಿಷ ಆಗಿದೆ. ಆಮೇಲೆ ನಾನು ಫ್ರೈ ಮಾಡಿದಂಥ ಕಾಯಿ ತುರಿನ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಎಲ್ಲದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬಿಟ್ಬಿಡಿ. ಅದನ್ನು ನಾನು ನೀರೇನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ, ನಿಮಗೆ ಬೇಕಿದ್ರೆ ಚೂರು ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಡ್ರೈ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಜಾರಿ ಸುಕ್ಕ ಕೂಡ ರೆಡಿ ಆಗುತ್ತೆ. ಸೇಮ್ ಏಡಿ ಥರನೇ ಟೇಸ್ಟ್ ಇರುತ್ತೆ, ಸ್ವಲ್ಪ ಸ್ಲೈಟಾಗಿ ಏನೋ ಚೇಂಜಸ್ ಇರ್ಬೋದಷ್ಟೇ. ನೋಡಿ ಎಷ್ಟು ಕ್ವಿಕ್ಕಾಗಿ ಮಾಡಿಕೊಂಡೆ ಅಂತ. ಆಮೇಲೆ ಕಿಂಗ್ ಫಿಶ್ ಕೂಡ ಇತ್ತಲ್ಲ, ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕಿಂಗ್ ಫಿಶ್ ಕ್ಲೀನ್ ಮಾಡೋದು ತುಂಬ ಈಸಿ. ನಮ್ಮ ಮನೆಯವರು ಯಾವಾಗಲೂ ಕಿಂಗ್ ಫಿಶನ್ನೇ ತರ್ತಾರೆ, ಯಾಕಂದರೆ ಕ್ಲೀನ್ ಮಾಡೋದು ತುಂಬ ಈಸಿ ಅಲ್ಲ, ಅದಕ್ಕೋಸ್ಕರ. ಇಲ್ಲಿ ಸಿಕ್ಕಾಪಟ್ಟೆ ಕಿಂಗ್ ಫಿಶ್ ಎಲ್ಲ ಬರುತ್ತೆ, ಬೇರೆ ಬೇರೆ ದೇಶದೆಲ್ಲ ಕಿಂಗ್ ಫಿಶ್ ಬರುತ್ತೆ. ದುಬೈ, ಬಾರಿನ್, ಸೌದಿ, ಕತಾರ್ ಎಲ್ಲ ದೇಶದ್ದು ಕಿಂಗ್ ಫಿಶ್ ಇರುತ್ತೆ, ಅಂಜಲ್ ಮೀನು. ಒಂದೊಂದು ದೇಶದಕ್ಕೆ ಒಂದೊಂದು ಥರ ಪ್ರೈಸ್ ಇರುತ್ತೆ. ಟೇಸ್ಟಲ್ಲೂ ಅಷ್ಟೇ ಸ್ವಲ್ಪ ಸ್ಲೈಟಾಗಿ ಚೇಂಜಸ್ ಇರುತ್ತಂತೆ. ಇವತ್ತು ತಂದಿದ್ದು ದುಬೈದು ಕಿಂಗ್ ಫಿಶ್ ಅಂಜಲ್ ಮೀನು. ಅದನ್ನು ಮಸಾಲ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಟಿದ್ದೆ. ಅದನ್ನು ಮಸಾಲ ಹಾಕಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಫ್ರೈ ಹಾಕ್ಕೊಂಡ್ರೆ ಸೂಪರಾಗುತ್ತೆ. ಆಚೆ ಜಾರಿ ಸುಕ್ಕ, ಈಚೆ ಫಿಶ್ ಫ್ರೈ ಎಲ್ಲ ಹಾಕ್ಕೊಂಡು ಊಟ ಮಾಡಿ ಇವಾಗ ಆಲ್ಮೋಸ್ಟ್ 3 ಆಗಿತ್ತು. ಆಮೇಲೆ ಮಗು ಕೂಡ ಮಲಗಿದ್ರಿಂದ ನಾವು ಸ್ವಲ್ಪ ಈ ವಿಂಡೋಸನ್ನೆಲ್ಲ ಈ ವಾರ ಕ್ಲೀನ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಹೊರಗಡೆಯಿಂದ ಸ್ವಲ್ಪ ಧೂಳೆಲ್ಲ ಕೂತ್ಕೊಂಡಿತ್ತು, ಅದಕ್ಕೋಸ್ಕರ ಕ್ಲೀನ್ ಮಾಡೋಣ ಅಂತ ನಾನು ಹಾಗೆ ಮಗಳು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಫ್ಲ್ಯಾಟ್ಸ್ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರೋ ಫ್ಲ್ಯಾಟ್ಸ್ ಸಿಗುತ್ತೆ, ಬಟ್ ವೆಂಟಿಲೇಷನ್ ಪ್ರಾಬ್ಲಮ್ ಇರುತ್ತೆ, ಕರೆಕ್ಟಾಗಿ ಗಾಳಿ ಬೆಳಕು ಎಲ್ಲ ಸಿಗಲ್ಲ. ಅದಕ್ಕೋಸ್ಕರ ಆದಷ್ಟು ಗಾಳಿ ಬೆಳಕಿರೋ ಫ್ಲ್ಯಾಟನ್ನು ಎಲ್ಲರೂ ಪ್ರಿಫರ್ ಮಾಡ್ತಾರೆ. ನಮ್ಮ ಇಂಡಿಯನ್ಸ್ ಅಂತೂ ಆ ಥರನೇ ಪ್ರಿಫರ್ ಮಾಡ್ತಾರೆ. ಈ ಚಿಕ್ಕ ಮಕ್ಕಳು ನಮಗಂತೂ ಬಾಲ್ಕನಿ ಇರೋ ಫ್ಲ್ಯಾಟ್ ಬೇಕಿತ್ತು ಅಂತ ತುಂಬ ಸರ್ಚ್ ಮಾಡಿದ್ವಿ, ಬಟ್ ಸಿಕ್ಕಲಿಲ್ಲ. ಇದ್ದದ್ರಲ್ಲೇ ಬೆಸ್ಟ್ ಅಂತ ಇದು ಸಿಕ್ಕಿದ್ದು. ಎಲ್ಲ ಚೆನ್ನಾಗಿತ್ತು, ಸ್ಪೇಸು ಚೆನ್ನಾಗಿತ್ತು, ಹಾಗೆ ವೆಂಟಿಲೇಷನ್ ಎಲ್ಲ ಸಖತ್ತಾಗಿತ್ತು. ಹೊರಗಡೆಯಿಂದ ವ್ಯೂಸ್ ಕೂಡ ಇದೆ, ರೋಡಿಗೆ ಇದೆ. ಇಲ್ಲಿ ನೋಡಿ ಹೊರಗಡೆ 3 ಗಂಟೆ ಆಗಿದೆ, ಆದರೆ ಬಿಸಿಲು ನೋಡಿ ಯಾವ ಥರ ಚಿಟಿಪಿಟಿ ಅಂತ ಇದೆ. ರೋಡಲ್ಲಿ ಒಂದು ನರ ಪಿಳ್ಳೆ ಸತ ಇಲ್ಲ. ಇಲ್ಲೆಲ್ಲ ಯಾವ ಥರ ವರ್ಕ್ಸ್ ಅಂದರೆ ಈ ಸಮ್ಮರಲ್ಲಿ ಜುಲೈಯಲ್ಲಿ ಆಗಸ್ಟಲ್ಲಿ ಹೊರಗಡೆ ಕೆಲಸ ಮಾಡಿ, ಈ ಕನ್ಸ್ಟ್ರಕ್ಷನ್ನು ಮಾಡೋರೆಲ್ಲ ಇರ್ತಾರಲ್ಲ, ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ, ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಹೊರಗಡೆ ಕೆಲಸ ಮಾಡೋರು ಟಿಲ್ 11 ಬೆಳಿಗ್ಗೆ 11 o'clock ತನಕ ಮಾತ್ರ ಕೆಲಸ ಮಾಡಬೇಕು. ಅದ್ರ ಮೇಲೆ ಕೆಲಸ ಮಾಡೋಂಗಿಲ್ಲ, ಅವರಿಗೆ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ. ಏನಾದರೂ ಆ ರೂಲ್ಸನ್ನು ಬ್ರೇಕ್ ಮಾಡಿದರೆ ಅವರಿಗೆ ದಂಡ, ಹಾಗೆ ಫೈನ್ ಎಲ್ಲ ಕಟ್ಟಬೇಕಾಗತ್ತೆ. ಅದಕ್ಕೋಸ್ಕರ ಯಾರು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ರೂಲ್ಸನ್ನ ಫಾಲೋ ಮಾಡೇ ಮಾಡ್ತಾರೆ. ಆಮೇಲೆ ಸಂಜೆ ಸ್ವಲ್ಪ ವಾಟರ್ ಮೆಲನ್ ಇತ್ತು ಅಂತ ಜ್ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ವಾಟರ್ ಮೆಲನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಈ ಸಮ್ಮರಲ್ಲಿ ಎಷ್ಟು ಯಾವ ಥರ ಜ್ಯೂಸ್ ನೀರು ಕುಡಿದ್ರೂ ಸಾಕಾಗಲ್ಲ, ಬಟ್ ಏನು ಮಾಡೋದು, ಸಿಕ್ಕಾಪಟ್ಟೆ ಹ್ಯುಮಿಡಿಟಿ ಇದೆ, ಹಾಗೆ ಬರೀ ಬಿಸಿಲೆಲ್ಲ ಹ್ಯೂಮಿಡ್ ಆಗಿರುತ್ತೆ. ಅದಕ್ಕೋಸ್ಕರ ಸೊ ಫ್ರೆಶ್ ಆಗಿ ವಾಟರ್ ಮೆಲನ್ ಜ್ಯೂಸ್ ಮಾಡೋದಕ್ಕೆ ರಾ ವಾಟರ್ ಮೆಲನ್, ಬೇರೆ ಏನೂ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ನೀವು ವಾಟರ್ ಮೆಲನ್ ಜ್ಯೂಸ್ ಮಾಡುವಾಗ ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಪೆಪ್ಪರ್, ಹಾಗೆ ಕಾರ್ಡಮಮ್ ಹಾಕಿ ಮಾಡಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಇಷ್ಟ ಆಗಲ್ಲ ಅಂತ ನಾನು ಜಸ್ಟ್ ರಾ ಆಗಿ ವಾಟರ್ ಮೆಲನ್ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಲಿಟಲ್ ಸಾಲ್ಟ್ ಹಾಕೋತಾ ಇದ್ದೀನಿ, ಯಾಕಂದರೆ ಮಕ್ಕಳಿಗೆ ಶೀತ ಏನೂ ಆಗಲ್ಲ ಈ ಥರ ಸಾಲ್ಟ್ ಹಾಕಿ ಕೊಡೋದ್ರಿಂದ. ಇವಾಗ ಜ್ಯೂಸ್ ಎಲ್ಲ ಕುಡಿದು ಆ್ಯಕ್ಚುಲಿ ನಮಗೆ ವೀಕೆಂಡ್ ಆದ್ದರಿಂದ ಒಂದು ರೌಂಡ್ ಮಾಲಿಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಆ ಪ್ಲ್ಯಾನ್ ಏನಾಗಿದೆ ಅಂದರೆ ನಮ್ಮ ಮನೆಯವರು ಅವ್ರ ಫ್ರೆಂಡ್ ಜೊತೆ ಐಕಿಯಾ ಇದೆಯಲ್ಲ ಶಾಪಿಂಗ್, ಅದಕ್ಕೆ ಹೋಗಿದ್ದಾರೆ. ಅಲ್ಲಿ ಪ್ಲ್ಯಾಂಟ್ ಸ್ಟ್ಯಾಂಡ್ ನೋಡಿದ್ರಂತೆ. ನೋಡಿ ಇದೇ ಪ್ಲ್ಯಾಂಟ್ ಸ್ಟ್ಯಾಂಡ್, ಇದನ್ನು ತೊಗೊಂಡು ಬರೋಕ್ಕೆ ಹೋಗಿ ಲೇಟ್ ಆಯಿತು. ಅದಕ್ಕೋಸ್ಕರ ನಾವು ಮಾಲಿಗೆ ಹೋಗೋದು ಕ್ಯಾನ್ಸಲ್ ಆಗಿ ಅವ್ರು ಮಾಲಿಗೆ ಹೋಗಿ ಬಂದರು. ಇದಕ್ಕೆ 2300 rupees ಅಂತೆ 10 BD ಇಲ್ಲಿನ ಮನೆಯಲ್ಲಿ. ಆ್ಯಕ್ಚುಲಿ ಏನಾಗಿತ್ತು ಅಂದರೆ ನಮ್ಮದು ಥೀಮು ಆನ್ಲೈನ್ ಶಾಪಿಂಗ್ ಇದೆಯಲ್ಲ, ಅದರಿಂದ ಒಂದು ಸ್ಟ್ಯಾಂಡು ಹಾಗೆ ಸುಮಾರು ಐಟಮ್ಸ್ ಎಲ್ಲ ತರಿಸಿದ್ವಿ. ಬಟ್ ಅದೇನಾಗಿದೆ ಅಂದರೆ ಕ್ವಾಲಿಟಿ ಅಂತೂ ಚೂರು ಚೆನ್ನಾಗಿಲ್ಲ, ಅದರಲ್ಲೂ ಸಖತ್ ವರ್ಸ್ಟ್ ಆಗಿತ್ತು. ಅದಕ್ಕೋಸ್ಕರ ರಿಟರ್ನ್ ಮಾಡಬೇಕು ಅಂತ ಪ್ಯಾಕ್ ಮಾಡಿ ಇಟ್ಟಿದ್ದೆ, ಅವ್ರು ಕೂಡ ಬಂದಿರಲಿಲ್ಲ. ಬಟ್ ಐಕ್ಯದಿಂದ ತಂದಿದ್ದು ಕ್ವಾಲಿಟಿ ಎಲ್ಲ ಸೂಪರ್ ಆಗಿತ್ತು. ಅವ್ರದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಪ್ರೈಸ್ ಸ್ವಲ್ಪ ಜಾಸ್ತಿ ಆದರೂ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಇಂಡಿಯಾದಲ್ಲೆಲ್ಲ ಅವ್ರ ಪ್ರಾಡಕ್ಟ್ಸ್ ಎಲ್ಲ ನೋಡಿದ್ದೆ ನಾನು. ಆಮೇಲೆ ನೋಡಿ ಇದು ಥೀಮು ಅಲ್ಲಿ ಒಂದು ತರಿಸಿದ್ದು, ಇದು ಟೈಲ್ಸ್ ಸ್ವಲ್ಪ ಕಿಚನ್ ಟೈಲ್ಸ್ ಸ್ವಲ್ಪ ಕ್ರ್ಯಾಕ್ ಬಂದಿದೆ ಮೇಲ್ಗಡೆ ಅಣಿಸ್ಲಿಕ್ಕೆ ಅಂತ.
ಏನೋ ಈ ಥರ ಶೀಟ್ ಅಂತೆ, ಅದು ಟೈಲ್ಸ್ ಶೀಟ್, ಬಟ್ ಯಾವ ಥರ ಇರುತ್ತೋ ಗೊತ್ತಿಲ್ಲ. ಸೇಮ್ ಮಕ್ಕಳು ಬುಕ್ಕಿಗೆ ಹಾಕೋ ಬೈಂಡ್ ಥರ ಇತ್ತು. ಅದನ್ನ ಓಪನ್ ಮಾಡಿದಾಗ ತೋರಿಸ್ತೀನಿ. ಇದಾಗಿತ್ತು ನಮ್ಮ ವೀಕೆಂಡ್ ವ್ಲಾಗ್. ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಬಾಯ್.